ನಾವು ಹಾರ್ಟ್ ಟ್ರಾನ್ಸ್ಪ್ಲಾಂಟು, ಕಿಡ್ನಿ ಟ್ರಾನ್ಸ್ಪ್ಲಾಂಟು, ಲಿವರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಎಲ್ಲ ಕೇಳಿದ್ದೀವಿ. ವಿ ಹ್ಯಾವ್ ನೆವರ್ ಎವರ್ ಹರ್ಡ್ ಆಫ್ ಅ ಬ್ರೈನ್ ಟ್ರಾನ್ಸ್ಪ್ಲಾಂಟ್. ಯಾಕಂದರೆ ಸದ್ಯಕ್ಕೆ ಇಟ್ ಇಸ್ ಮೆಡಿಕಲಿ ಇಂಪಾಸಿಬಲ್. ಪಟ್ಟಾಕಿ ಮಾರ್ನಿಂಗ್ ಶ್ರುತಿ, ಇವತ್ತು ವರ್ಲ್ಡ್ ಆರ್ಗನ್ ಡೊನೇಷನ್ ಡೇ, ಅಂಗಗಳನ್ನು ದಾನ ಮಾಡೋ ದಿನ. ಸೊ ಇವಾಗ ನಾವು ಯಾಕೆ ದಾನ ಮಾಡಬೇಕು ಅಂತ ನೆಕ್ಸ್ಟ್ ಪ್ರಶ್ನೆ ಬರುತ್ತಲ್ವಾ. ಫೇಲರ್ ಆದಾಗ ಅದರಿಂದ ಅವ್ರಿಗೆ ಜೀವ ಹೋಗ್ಬಿಡುತ್ತೆ, ರಿಸ್ಕ್ ಇದೆ. ಆ ಪೇಷಂಟ್ ಬದುಕಿಸ್ಬೇಕು, ಚೆನ್ನಾಗಿರ್ಬೇಕಂದ್ರೆ ಅವ್ರಿಗೆ ಸ್ಪೇರ್ ಪಾರ್ಟ್ಸ್ ಬೇಕಾಗುತ್ತೆ. ನಮ್ಮಲ್ಲಿ ಅಂಗಡಿಗೆ ಹೋಗಿ ಕಾರ್ಗೆ ಎಲ್ಲ ಸ್ಪೇರ್ ಪಾರ್ಟ್ಸ್ ತಗೊಳಕ್ ಆಗಲ್ಲ. ಸೊ ಒಬ್ಬರ ಮನುಷ್ಯಯಿಂದನೇ ಇನ್ನೊಂದು ಮನುಷ್ಯನ್ಗೆ ಸಹಾಯ ಆಗಕ್ಕೆ ಚಾನ್ಸ್ ಇದೆ ಇಲ್ಲಿ. ಸೊ ಅಂಗಗಳ ದಾನ ಮಾಡೋದು 2 ತರ ಇದೆ. ಒಂದು, ಜೀವಂತ ಇದ್ದಾಗ್ಲೇನೆ ನಾವು ಡೊನೇಷನ್ ಮಾಡ್ಬೋದು. ಅದು ಹೇಗೆ ಸರ್ ಅಂತ ಕೇಳಿದ್ರೆ, ಇವಾಗ ನಮ್ಮಲ್ಲಿ 2 ಕಿಡ್ನಿ ಇದೆ. ನಮಗೆ 1 ಕಿಡ್ನಿನೇ ಬೇಕಾಗಿರೋದು ಜೀವನ ಮಾಡ್ಲಿಕ್ಕೆ. ಇನ್ನೊಂದು ಒಂದ್ಸಲ ದೇವರು ಸ್ಪೇರ್ ತರ ಕೊಟ್ಟಿದ್ದಾರೆ. ರಿಲೇಟೆಡ್ ಡೋನರ್ಸ್ ಇರ್ಬೋದು, ಅನ್ರಿಲೇಟೆಡ್ ಡೋನರ್ಸ್ ಇರ್ಬೋದು. ಇನ್ನೊಂದು ರೀಸೆಂಟ್ ನೀವು ಕೇಳಿರ್ಬೇಕು, ಬೆಂಗಳೂರು ಮೆಟ್ರೋಲ್ ಫಸ್ಟ್ ಟೈಮ್ ಗ್ರೀನ್ ಕಾರಿಡಾರ್ ಮಾಡಿ ಒಂದು ಅಂಗವನ್ನು ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆ ತಗೊಂಡೋಗಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು ಅಂತ ಹೇಳಿದ್ರು. ಅದು ಶವದಾನ ಅಂತ ಹೇಳ್ತೀವಿ. ಅಂದ್ರೆ ಪೇಷಂಟ್ ಬ್ರೈನ್ ಡೆಡ್ ಆದ ಮೇಲೆ ಆರ್ಗನ್ ಡೊನೇಷನ್ ಅವ್ರಿಗೆ ಕಮಿಟ್ಮೆಂಟ್ ಮಾಡ್ಕೊಂಡಿದ್ರೆ ಆ ಆರ್ಗನ್ ನ ಇವರು ತಗೊಂಡ್ಬಿಟ್ಟು ಆ ಪೇಷಂಟ್ ಬಾಡಿಯಿಂದ ಇನ್ನೊಬ್ರಿಗೆ ಹಾಕ್ಬಿಟ್ಟು ಅವ್ರಿಗೆ ಬೇರೆ ಆಸ್ಪತ್ರೆಗೆ ಹೋಗಿ ಮಾಡ್ಬೋದು. ಇಷ್ಟೆಲ್ಲ ನಾವು ಅಂಗಗಳ ಬಗ್ಗೆ ದಾನ ಮಾಡಿ ಬೇರೆಯವ್ರಿಗೆ ಸಹಾಯ ಮಾಡ್ಬೋದು.